ಇವಾಗ ಮಕ್ಕಳು ಉದ್ಧಾರ ಆಗಲಿ ಅಂತ ಯಾರು ಪಾಠ ಮಾಡಿ ಸರ್ಕಾರನೂ ಮಾಡಿಸ್ತಾ ಇಲ್ಲ, ಈ ಟೀಚರ್ಸು ಮಾಡ್ತಾ ಇಲ್ಲ. ಯಾವುದೇ ಆಫೀಸರ್ ಬಂದರೆ ಮಕ್ಕಳಿಗೆ ನೀ ಏನನ್ನ ಕಲಿಸಿದಿ ಅನ್ನೋದನ್ನ ಇನ್ಸ್ಪೆಕ್ಷನ್ ಮಾಡಬೇಕೇ ವಿನಃ ರೆಕಾರ್ಡ್ ಏನಿಟ್ಟಿದೀಯಾ ಅನ್ನೋದು ಇನ್ಸ್ಪೆಕ್ಷನ್ ಮಾಡೋದಲ್ಲ. ಮಾರ್ಕ್ಸ್ ಕಾರ್ಡ್ ಕೊಡೋ ಫ್ಯಾಕ್ಟ್ರಿ ಥರ ಆಗೋಯ್ತಿದ್ದು. ವಿದ್ಯೆ ಅಲ್ಲ ಕೊಡ್ತಾ ಇರೋದು ಮಕ್ಕಳಿಗೆ, ಮಾರ್ಕ್ಸ್ ಕಾರ್ಡ್ ಕೊಡುವ ಫ್ಯಾಕ್ಟ್ರಿ. ನಾವು ಓದುವಾಗ ಹಂಗೆಲ್ಲ ಕ್ವಶನ್ ಪೇಪರ್ ಹೇಗಿರುತ್ತೆ ಅನ್ನೋದನ್ನ ಈವನ್ ಶಿಕ್ಷಕರಿಗೂ ಹೇಳ್ತಿರ್ಲಿಲ್ಲ. ಯಾವ ಥರ ಇರುತ್ತೆ ಕ್ವಶನ್ ಪೇಪರ್ ಮಾದರಿ, ಯಾವ ಪಾಠದಲ್ಲಿ ಎಷ್ಟು ಮಾರ್ಕ್ಸ್ ಹೇಳ್ತಾರೆ. ಯಾಕೆ ಹೇಳ್ಬೇಕದು? ಎಲ್ಲದೂ ಪಾಠ ಮಾಡಿ. ಪ್ರಥಮ ಸ್ಥಾನ ಬಂತು, ಫಸ್ಟ್ ರ್ಯಾಂಕ್ ಬಂತು, ಈ ಶಾಲೆ 100% ರಿಸಲ್ಟ್ ತಂದಿದೆ, ಅದನ್ನು ಹೊಗಳೋದು, ಸಭೆಯಲ್ಲಿ ಫಂಕ್ಷನ್ ಮಾಡಿಬಿಟ್ಟು ಅವರಿಗೆ ಅಭಿನಂದನೆ ಸಲ್ಲಿಸೋದು, ಇದನ್ನು ಬಿಟ್ಟರೆ ಸರಿ ಹೋಗುತ್ತೆ. ಅವಾಗ ಆ ಅಭಿನಂದನೆ ಪಡೆಯೋಕ್ಕೋಸ್ಕರನೇ ಏನು ಮಾಡ್ತಾ ಇದ್ದಾರೆ? ಕಾಪಿ ಓಡಿಸೋದು. ನನಗೆ ಮಕ್ಕಳ ಜೊತೆಗೆ ಇರಬೇಕು ಅಂದರೆ ಇಷ್ಟ, ನಾನು 24 ಗಂಟೆನೂ ಮಕ್ಕಳ ಜೊತೆಗೆ ಇರೋಕ್ಕೆ ಇಷ್ಟ. ಅದರಲ್ಲಿ ಇರೋಕ್ಕೆ ಅವಕಾಶ ಇಲ್ಲಲ್ಲ, 4 ಆದ್ರೆ ಮನೆಗೆ ಹೋಗ್ಬೇಕಲ್ಲ, ಹಾಗಾಗಿ ಬಿಟ್ಟು ಮನೆಗೆ ಬರ್ತಾನೆ ಅಷ್ಟೇ. ತುಂಬ ಹುಡುಗರು ಇದ್ದಾರೆ. ನಾನು ಇಂಟೆಲಿಜೆಂಟ್ ಹುಡುಗರು ಮತ್ತು ಹೆಚ್ಚು ಕಿತಾಪತಿ ಮಾಡಿದ ಹುಡುಗ ನನಗೆ ನೆನಪಿನಲ್ಲಿ ಉಳಿತಾನೆ.